ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ನಟಿ ಪವಿತ್ರ ಗೌಡ ಅವರು ನಟಿಯಾಗಬೇಕು, ತಮ್ಮದೊಂದು ದೊಡ್ಡದೊಂದು ಜೀವನವನ್ನ ಸಾಗಿಸಬೇಕು ನಟಿಯಾಗಿ ಅಂತ ಕನಸು ಬಂದರು. ಬಟ್ ಅದೆಲ್ಲವನ್ನು ದಾಟಿ ಈಗ ಬೇರೆ ಬೇರೆ ವಿಚಾರಕ್ಕೆ ಸದ್ದಾಗುವಂತ ಪರಿಸ್ಥಿತಿ ಉಂಟಾಗಿದೆ. ಸೊ ಅವರ ಒಂದು ಅಂದ್ರೆ ಆಸಿಕಿ 3 ಸಿನಿಮಾದಲ್ಲಿ ಪವಿತ್ರ ಗೌಡ ಅವರಿಗೆ ಆಕ್ಷನ್ ಕಟ್ ಹೇಳ್ತಿದ್ದಂತಹ ಚಂದ್ರಕಲಾ ಅವರು ನಮ್ಮ ಜೊತೆ ಇದ್ದಾರೆ, ನಿರ್ದೇಶಕರು. ಸೊ ಪವಿತ್ರ ಗೌಡ ಅವ್ರ ಬಗ್ಗೆ, ಅವರ ಹಿನ್ನೆಲೆ ಬಗ್ಗೆ ಒಂದಷ್ಟು ಮಾತಾಡ್ತೋಣ. ಮೇಡಮ್ ನಮಸ್ತೆ. ಆಶಿಕಿ 3 ಅನ್ನೋದು ಅಂದ್ರೆ ಮೊದಲೇ ಹೇಳಿದಾಗೆ ಪವಿತ್ರ ಗೌಡ ಅವರು ನಟಿಯಾಗಬೇಕು ಅಂತ ಬಹಳ ಆಸೆ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದವರು. ಸೊ ಅದು ಈಗ ಬೇರೆ ಬೇರೆ ವಿಚಾರಗಳಿಗೆ ಸದ್ದಾಗೋ ಥರ ಆಗಿದೆ. ಸೊ ಆಶಿಕಿ 3 ಶೂಟಿಂಗ್ ಟೈಮಲ್ಲಿ ಪವಿತ್ರ ಅವರು ನಿಮ್ಗೆ ಪರಿಚಯ ಆಗಿದ್ದು ಹೇಗೆ ಅಂತ? ಫಸ್ಟ್ ಆಫ್ ಆಲ್ ಭಾಳ ಆಸೆ ಇಟ್ಕೊಂಡು ಬಂದಿದ್ರು ಹೀರೋಯಿನ್ ಆಗೋಕ್ಕೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಚಾನ್ಸೇ ಇಲ್ಲ. ಒಂದು ಪವಿತ್ರ ಮಾಡಬೇಕಾದ್ರೆ ಇದು ಆಶಿಕಿ 3 ಇತ್ತು, ಇವಾಗ ಆಶಿಕಿ ಇದೆ ಅದಷ್ಟೇ. ನಟಿಯಾಗಂತೂ ಬೆಳಿಬೇಕು ಅಂತ ಆಸೆ ಇರಲಿಲ್ಲ ಆಕೆಗೆ. ಏನಂದರೆ ಒಂದು ಗಿವ್ ಎ ಟ್ರೈ, ಒಂದು ಟ್ರೈ ಮಾಡುವ, ಒಂದು ಲುಕ್ ಇದೆ. ಅದು ಎಲ್ಲರಿಗೂ ಒಂದು ತುಂಬ ಚೆನ್ನಾಗಿ ಬೆಳಿಬೇಕು, ಅದರಲ್ಲೂ ಒಂದು ಬ್ಯೂಟಿ ಇಟ್ಕೊಂಡು ಒಂದು ಕಲೆ ಇಟ್ಕೊಂಡು ಬೆಳಿಬೇಕಂದ್ರೆ ಅದು ಚಿತ್ರರಂಗದಿಂದನೇ ಸಾಧ್ಯ. ಅವ್ರನ್ನೇನು ಕರೆದು ಯಾವುದೋ ಇದಕ್ಕೇನು MLA ಮಾಡ್ತಿರ್ಲಿಲ್ಲ, MLC ಮಾಡ್ತಿರ್ಲಿಲ್ಲ. ಸೊ ಬೆಳಿಬೇಕಂದ್ರೆ ಒಂದು ಚಿತ್ರರಂಗದಿಂದನೇ ಅವರಿಗೆ ಸಾಧ್ಯ ಇರ್ತಿತ್ತು. ಹಾಗಾಗಿ ಒಂದು ಚಿತ್ರರಂಗನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ನನಗೆ ಅವತ್ತಿಗೆ ಗೊತ್ತಾಗ್ತಿತ್ತು, ಯಾಕಂದರೆ ಅದ್ಭುತವಾದ ಕಲೆ ಇರಲಿಲ್ಲ, ಆ್ಯಕ್ಟಿಂಗ್ ಸ್ಕಿಲ್ ಇರಲಿಲ್ಲ, ಓನ್ಲಿ ಒನ್ ಬ್ಯೂಟಿ, ಕಲ್ಲರ್. ಬ್ಯೂಟಿ ಅನ್ನೋದಕ್ಕಿಂತ ಕಲ್ಲರ್ ಇತ್ತು, ಆ ಹೇರ್ ಸ್ಟೈಲು. ಸೊ ಅದೆಲ್ಲ ಏನಾಯಿತು, ಬೇಕಿತ್ತು ನಮ್ಗೆ ಅವತ್ತಿಗೆ ಸ್ವಲ್ಪ ಇಂಡಸ್ಟ್ರಿಗೆ ಬೇಕಿತ್ತು. ಆ ಥರ ಒಂದು ಹುಡುಗಿ ಅವಶ್ಯಕತೆ ಇತ್ತು. ಈ ಹುಡುಗಿ ಸ್ವಲ್ಪ ಡೆಡಿಕೇಟ್ ಮಾಡಿ ನಾನು ನಿಜವಾಗ್ಲೂ ಹೀರೋಯಿನ್ ಆಗಬೇಕು ಅಂತಲೇ ಬಂದಿದ್ದಿದ್ರೆ ತುಂಬ ಚೆನ್ನಾಗಿ ಬೆಳೀತಿಲ್ಲ, ಅದಿರಲಿಲ್ಲ. ಯಾವುದೇ ಕಾರಣಕ್ಕೂ ಒಂದು ಟ್ರೈ ಮಾಡೋಣ ಅಂತ ಅಷ್ಟೇ ಬಂದಿದ್ದು. ಪವಿತ್ರ ಗೌಡ ಅವರು ನಿಮಗೆ ಸಿಕ್ಕಿದೆ ಹೇಗೆ ಅಂತ ಅಂದ್ಬಿಟ್ಟು, ಯಾಕಂದ್ರೆ ನಾಯಕಿಯರ ಹುಡುಕಾಟದಲ್ಲಿ ಇರ್ತೀರಿ. ಸೊ ಅದೆಲ್ಲವನ್ನು ದಾಟಿ ಸಾಕಷ್ಟು ಜನ ಹುಡ್ಕೊ ಬಂದಿರ್ತಾರೆ, ಯಾಕಂದ್ರೆ ನಿಮ್ಮ ಸ್ಟಾರ್ ಕಾಸ್ಟ್ ಆಗಲಿ ಅಥವಾ ಕ್ರಿಯೂ ಆಗಲಿ ತುಂಬ ಒಳ್ಳೆ ಹೆಸರಿದ್ದಂಥ ಸಾಕಷ್ಟು ಜನ ಇದ್ರು. ಅದೆಲ್ಲವನ್ನು ಮೀರಿ ಪವಿತ್ರ ಗೌಡ ನಾಯಕಿ ಆಗ್ಬೇಕಂತ ಅನಿಸಿದ್ದು ಸರ್? ಅಷ್ಟೊತ್ತಿಗಾಗಲೇ ಒಂದು 120 ಜನ ಹೆಣ್ಮಕ್ಳನ್ನು ನಾವು ಆಡಿಷನ್ನಲ್ಲಿ ಇಂಟರ್ವ್ಯೂ ಮಾಡಿದ್ವಿ. ತುಂಬ ಜನ ಅದೇ ಎಲ್ಲ ಸೈಕಲ್ ಓಡಿಯೋರು, ಮತ್ತು ಒಂದು ಲುಕ್ ಇರ್ತಿರ್ಲಿಲ್ಲ. ಅದು ಒಂದು ತುಂಬ ಅದ್ಭುತವಾದಂಥ ಪಾತ್ರ, ಹೈಪರ್ ಆ್ಯಕ್ಟಿವಿಟಿ ಇರುವಂಥ ಪಾತ್ರ. ಅದು ಎಲ್ಲರಿಂದನೂ ನಿಭಾಯಿಸೋಕ್ಕಾಗ್ತಿರ್ಲಿಲ್ಲ. ಸೊ ಅಷ್ಟು ಆಡಿಷನ್ ಮಾಡಿದ್ರು, ನನಗೆ ಸಿಗ್ತಾ ಇರಲಿಲ್ಲ. ಸಖತ್ ಫೀಲಲ್ಲಿದೆ. ನನಗೆ ಕೋಆರ್ಡಿನೇಟ್ರ್ ಮುಖಾಂತರ ಅದು ಫೋಟೋಸ್ಗಳು ಬಂತು. ಆ ಫೋಟೋಸ್ಗಳಲ್ಲಿ ಈ ಹುಡುಗಿ ಫೋಟೋ ನನಗೆ ಇಷ್ಟ ಆಯಿತು. ಸೊ ಇಷ್ಟ ಆದಾಗ ನಾನು ಯಾರಪ್ಪ ಅದು ಹುಡುಗಿ, ಒಳ್ಳೆ ಕಲರ್ ಇದೆ, ಚೆನ್ನಾಗಿದೆ, ತೊಗೊಳ್ಳೋಣ. ಅದರಲ್ಲೂ ನಮ್ಮ ಗೌಡ್ರು ಹುಡುಗಿ, ಓಕೆ ಬೆಳೀಲಿ ಅನ್ನೋ ಥರ ಒಂದು ತೊಗೊಂಡೆ ನಾನು. ತೊಗೊಂಡಾದಮೇಲೆ ಕತೆ ಎಲ್ಲ ಹೇಳಿದ್ವಿ. ತುಂಬ ಹೋಪಿದೆ ನನಗೆ ಈ ಪಾತ್ರದ ಮೇಲೆ. ನಾನು ಜೀವನ ಇಟ್ಕೊಂಡಿದ್ದೀನಿ, ಅದೊಂದು ಡ್ರೀಮ್ ಕ್ಯಾರೆಕ್ಟ್ರು ನನಗೆ. ಸೊ ಆ ಹೀರೋಯಿಂದು ಅಷ್ಟೆಲ್ಲ ಇಟ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಯಾವುದೇ ಕಾರಣಕ್ಕೂ ಇದು ಕೊಡಬೇಡಿ, ನನಗೆ ತೊಂದರೆ ಕೊಡಬೇಡಿ. ಅಂದರೆ ಬೇರೆ ಥರ ಅಲ್ಲ, ಆ್ಯಕ್ಟಿಂಗ್ ಆ ಮಟ್ಟಕ್ಕೆ ನನಗೆ ಮಾಡಿಕೊಡ್ಬೇಕಿದನ್ನ. ಎಲ್ಲ ಮೇಡಮ್ ಮಾಡ್ತೀನಿ, ನಾನು ಸೂಪರಾಗಿ, ನನಗೆ ಇಷ್ಟ ಆಯ್ತಿದ್ದು ಅಂತೆಲ್ಲ ಮಾಡಿಬಿಟ್ಟು ನಾವು ಇನ್ನೇನು ಶೂಟಿಗೆ ಹೊರಡಬೇಕು. 2 days ಬಿಫೋರಿಂದ 2-3 days ಬಿಫೋರಿಂದ ನಮಗೆ ಕಾಸ್ಟ್ಯೂಮ್ ಪರ್ಚೇಸಿಂಗು ಅದು ಇದು ಸ್ಟಾರ್ಟ್ ಆಯಿತು. ನಾನು ಅವ್ರಿಗೆ ಹೇಳಿದೆ, ಈ ಜರ್ನಿನಲ್ಲಿ ಏನು ಈ ಕಾರ್ ಒಳಗಡೆ ಜರ್ನಿ ಇತ್ತೋ ಅದು ಮಾತ್ರ ಒಂದು 3-4 ಕಾಸ್ಟ್ಯೂಮ್ಸ್ ಅಷ್ಟೇ ಇದ್ದಿದ್ದು ಅದಕ್ಕೆ. ಯಾಕೆಂದರೆ ಮದುವೆ ಮನೆಯಿಂದ ಓಡಿ ಬರುವಾಗ ಒಂದು ಮದುವೆ ಹೆಣ್ಣಿನ ಡ್ರೆಸ್ಸು ಅದು ಒಂದು ತುಂಬ ರಿಚ್ ಆಗಿತ್ತು. ಯಾಕಂದರೆ ಒಂದು ರಿಚ್ ಕಿಡ್ದು ಮದುವೆ ಮಂಟಪದಿಂದ ಹೊರಗಡೆ ಬರೋವಂಥ ಪಾತ್ರ, ತುಂಬ ಇಂಪಾರ್ಟೆನ್ಸ್ ಇತ್ತು. ಆ ಬಟ್ಟೆಗಳು, ಆ ಕಾಸ್ಟ್ಯೂಮ್ಸ್ ಎಲ್ಲ ನಾನು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದೇನೆ. ಆ ಹುಡುಗಿ ಕಮರ್ಷಿಯಲಲ್ಲೇ ಬೇಕು ಅಂದಿದ್ದರಿಂದ ನಾನು ಅದನ್ನು ಅಲ್ಲೇ ತೊಗೋಬೇಕಾಯ್ತು. ಸೊ ನಿಮಗೆ ಗೊತ್ತಿದೆ, ಕಮರ್ಷಿಯಲಲ್ಲಿ ಲೋ ಕ್ಲಾಸ್ದು ಐಟಮ್ಸ್ಗಳು ಸಿಗ್ತವೆ ನಿಮಗೆ. 500ರಿಂದ 50,000, 5 ಲಕ್ಷವರೆಗೂ ಸಿಗುತ್ತೆ. ಸೊ ಆಕೆ ತೊಗೊಂಡೋಗಿದ್ದು ಒಂದು ಬ್ರ್ಯಾಂಡ್ ಸ್ಟೋರ್ಗಳಿಗೆ ಆ ಥರ. ಸೊ ನಾನು ಅದಕ್ಕೂ ರೆಡಿ ಇದ್ದೆ. ನನ್ನ ಹೀರೋಯಿನ್, ನಾನು ತುಂಬ ಡ್ರೀಮ್ ಇಟ್ಕೊಂಡಿರುವಂಥ ಪಾತ್ರ ಅದು. ಆ ಪಾತ್ರ ಸಖತ್ತಾಗಿ ಕಾಣಿಸ್ಲಿ. ಓಕೆ, ನಿಂಗೇನು ಬ್ರ್ಯಾಂಡ್ ಬೇಕಾ, ಬ್ರ್ಯಾಂಡ್ ಚಪ್ಪಲ್ ಬೇಕಾ, ಓಕೆ ರೆಡಿ, ಲೆಟ್ಸ್ ಗೋ. ಏನು ಬೇಕು ನಾನು ಹೋಗೋ ಅವಶ್ಯಕತೆನೇ ಇಲ್ಲ. ಒಬ್ಬ ನಿರ್ದೇಶಕಿಯಾಗಿ, ನಾನೊಬ್ಳು ಪ್ರೊಡ್ಯೂಸರ್ ಆಗಿ ಹೀರೋಯಿನ್ಗೆ ಮೆಹಂದಿ ಹಾಕ್ಸೋಕ್ಕೆ ನಾನು ಹೋಗೋ ನೆಸೆಸಿಟಿ ಇಲ್ಲ, ಕರೆಕ್ಟಾ? ಆದರೆ ನಾನೇ ಹೋಗಿ, ಯಾಕೆ ಇನ್ನು ಯಾರೋ ಹುಡುಗರು ಹೋಗಿ ಸುಮ್ಮನೆ ಕಿರಿಕುಗಳಾಗಿ ಯಾಕೆ ಬೇಕು ಅಂತ ನಾನೇ ಅದನ್ನೆಲ್ಲ ಹಾಕಿಸಿ, ಮೆಹಂದಿ ಎಲ್ಲ ಹಾಕಿಸಿ, ಐಟಮ್ಸು, ಶೂಸು ಎಲ್ಲ ಅಳತೆ ಮಾಡಿಸಿ ತೊಗೊಂಡು ಬಂದಿದ್ದು. ಅದಾದಮೇಲೆ 2 days ಆದಮೇಲೆ ನಮ್ಮದು ನೈಟ್ ಶೂಟ್ ಇತ್ತು.
ನಾನು ತುಂಬ ಸರಿ ಒತ್ತಿ ಒತ್ತಿ ಹೇಳಿದ್ದೀನಿ ಆ ಪಾತ್ರದ ಬಗ್ಗೆ. ಈಗ ಆ ಪಾತ್ರ ಗೊತ್ತಿಲ್ಲ ನನಗೆ, ಕತೆನೇ ಹೇಳಿಲ್ಲ, ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಅಥವಾ ಕತೆ ಇಷ್ಟ ಇಲ್ಲ ಅನ್ನೋಕೆ ಅವಳು ಚಾನ್ಸೇ ಇಲ್ಲ. ಇಲ್ಲಾಂದರೆ ನಾನೇ ಒಪ್ಕೋತಿದ್ದೆ. ಇಷ್ಟಪಟ್ಟು ನನಗೆ ಕತೆ ಇಷ್ಟ ಆಗಿದೆ, ನಾನು ಮಾಡ್ತೀನಿ ಅಂತ ನಾನು ಒಪ್ಕೊಂಡು ಆಮೇಲೆ ಅದರಿಂದ ಹೊರಗಡೆ ಬರೋಕ್ಕೆ ಕಾರಣ ಏನು? ನಾನು ಕೇಳ್ತಾ ಇರೋದು, ಕಿಸ್ಸಿಂಗ್ ಸೀನ್ ಇದೆ ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದೀರಾ? ರೊಮ್ಯಾಂಟಿಕ್ ಸೀನ್ ಇದೆ, ನೋ ವಲ್ಗಾರಿಟಿ ಇಲ್ಲ, ಎಕ್ಸ್ಪೋಸ್ ಇಲ್ಲ, ಏನೂ ಇಲ್ಲ. ಯಾಕಂದರೆ ನಾನು ಒಂದು ಹೆಣ್ಣಿದ್ದೀನಿ, ನನ್ನದೇ ಆದಂಥ ಒಂದು ಚೌಕಟ್ಟು ಒಳಗಡೆ ನಾನು ಸಿನಿಮಾ ಮಾಡಬೇಕಾಗುತ್ತೆ, ನಾನು ಅದನ್ನು ರೆಡಿ ಇಟ್ಕೊಂಡು. ಸೊ ಎಲ್ಲ ಹೇಳಿ ಅವ್ರಿಗೆ ಡೈಲಾಗಲ್ಲೂ ಸ್ವಲ್ಪ ಅವಳು ಮೆಚ್ಯೂರಿಟಿ ಇಲ್ಲದೇ ಇರುವಂಥ ಹುಡುಗಿಯ ಪಾತ್ರ ಅದು. ಅವಳು ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಎಲ್ಲ ಹುಡುಗರ ಹತ್ರನೂ ದೊಡ್ಡವ್ರ ಹತ್ರನೂ ಯಾರಿದ್ರೂ ಹೆಂಗಂದ್ರೆ ಹಂಗೆ ಮಾತಾಡ್ಬಿಡ್ತಾಳೆ. ಅಂಥ ಹೈಪರ್ ಆ್ಯಕ್ಟಿವಿಟಿ ಅದು ಇದದು ಕ್ಯಾರೆಕ್ಟ್ರು. ಸೊ ಆ ಡೈಲಾಗ್ ಸಮೇತ ಹೇಳಿದ್ದೀನಿ. ಎಕ್ಸಾಂಪಲ್, ಒಂದು ಪೂಜಾರಿ ಜೋಕ್ಸ್ ಹೇಳ್ತಾಳೆ, ಅದು ಹೇಳಬಾರ್ದು ಎಲ್ಲರೂ ಮುಂದೇನು, ಆದರೂ ಪಟಾರ ಅಂತ ಹೇಳ್ಬಿಡ್ತಾಳೆ. ಸೊ ಅಷ್ಟರಲ್ಲಿ ಹೀರೋ ಬಂದು ಬಾಯಿ ಮುಚ್ಚುತ್ತಾನೆ, ಹಿಂಗೆಲ್ಲ ಹೇಳಬಾರ್ದು ಅಂತ. ಸೊ ಅಷ್ಟು ತಿಳುವಳಿಕೆ ಇಲ್ಲದೇ ಇರುವಂಥ ಹೈಪರ್ ಆ್ಯಕ್ಟಿವಿಟಿ ಕ್ಯಾರೆಕ್ಟ್ರು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ ಸರ್, ಅದು ಒಂದು ನಾ ಹೇಳಿದ್ನಲ್ಲ, ಎಲ್ಲರೂ ಮುಂದೆ ಹೇಳೋಕ್ಕಾಗದೇ ಇರುವಂಥ ಜೋಕ್ಸ್ ಅದು. ಅಷ್ಟರಲ್ಲಿ ಕಟ್ ಮಾಡಿಸ್ತೀನಿ, ಅದು ಬೇರೆ ವಿಷಯ. ಸೊ ಎಲ್ಲದಕ್ಕೂ ಒಪ್ಕೊಂಡಿದ್ದೀರಾ? ಹಗ್ ಮಾಡೋಕ್ಕೆ ಒಪ್ಕೊಂಡಿದ್ದೀರಾ? ಕಿಸ್ ಮಾಡೋಕ್ಕೆ ಒಪ್ಕೊಂಡಿದ್ದೀರಾ? ರೊಮ್ಯಾಂಟಿಕ್ ಶಾರ್ಟ್ಸ್ಗಳಿದ್ದಾವೆ, ಓಕೆ ಒಪ್ಕೊಂಡಿದ್ದೀರಾ? ಇಷ್ಟೆಲ್ಲ ಇದೆ. ಆಲ್ ಓವರ್ ಇಂಡಿಯಾ ಶೂಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದೀನಿ. ಜರ್ನಿ ಇತ್ತು. ನಿಮ್ದು ಏನು ಉದ್ದೇಶ ಇತ್ತು ರೀ ಅವತ್ತು? ಏನು ಉದ್ದೇಶ ಇತ್ತು? ಸಿನಿಮಾ ಮಾಡಬೇಕು ಅಂತ ಬಂದಿದ್ದೀರಾ? ನಾವೆಲ್ಲ ಏನು ಬಕ್ರಾಗಳ ಥರ ಕಾಣಿಸ್ತಿದ್ವಾ? ನೋಡ್ಬಿಡೋಣ, ಒಂದು ದಿನ 2 ದಿನ ಟೈಮ್ ಪಾಸ್ ಮಾಡೋಣ ಅಂತ ಬಂದ್ರೆ? ಇದನ್ನು ನಾನು ಅವತ್ತೇ ಕೇಳಬೇಕಾಯ್ತು. ನಾನು ಅವತ್ತು ಅಪ್ಸೆಟ್ ಆಗಿಬಿಟ್ಟೆ, ನನಗೆ ಬೇಕಾಯ್ದಲ್ಲ ನಮಗೆ ಅಂತ. ನಾನು ಅಪ್ಸೆಟ್ಟು, ಹೀರೋನು ಅಪ್ಸೆಟ್ಟು, ಎಲ್ಲರೂ ಬೇಜಾರೇ ಆಗೋದು. ಅವತ್ತು ಕೇಳಬೇಕಾಯ್ತು. ಬಟ್ ಇವತ್ತು ಕೇಳ್ತಾ ಇದ್ದೀನಿ. ಆದರೂ ಕೂಡ ನಾನು ಕೊನೆಗೆ ಹೇಳೋದೊಂದೇ, ಅವಳು ಡ್ರಾಪ್ ಆಗಿರೋದ್ರಿಂದನೇ ನನ್ನ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಚಾನ್ಸ್ ಆಯಿತು. ಒಂದು, ಯಾವುದೇ ಕಿರಿಕಿಲ್ಲದೆ ಪೀಸ್ ಆಫ್ ಮೈಂಡಿಂದ ಶೂಟ್ ಮಾಡಿದ್ದೆ. ಸೊ ಅದು ಅವಕಾಶ ಆಗಿದ್ದೆ ನನಗೆ, ಆ ಹುಡುಗಿ ಡ್ರಾಪ್ ಆಗಿದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.